ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣನವರು ಜೈಲು ಪಾಲಾಗಿದ್ದಾರೆ. ಮೈಸೂರಿನಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸಾರಾ ಮಹೇಶ್. ಕಿಡ್ನಾಪ್ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗುವ ಮುನ್ನವೇ A2 ಸತೀಶ್ ಬಾಬುನನ್ನ ವಶಕ್ಕೆ ಪಡೆಯಲಾಗಿತ್ತು. ಎಫ್ಐಆರ್ ಆಗುತ್ತೆ ಅಂತ ಇವರಿಗೆ ಕನಸು ಬಿದ್ದಿತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಾತ್ರಿ 9:50ಕ್ಕೆ ಎಫ್ಐಆರ್ ದಾಖಲಾಗಿದೆ. ಆದರೆ ಅವತ್ತು ಮಧ್ಯಾಹ್ನ 12ಕ್ಕೇನೆ ಸತೀಶ್ ಬಾಬು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಸ್ಥಳೀಯ ಬೇಕರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದರೆ ಬೇಕರಿಯ ಹಾರ್ಡ್ ಡಿಸ್ಕ್ ಅನ್ನು ಪಡೆದು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ಸಾರಾ ಮಹೇಶ್ ಕಿಡ್ನಾಪ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕೂಡ ನನ್ನ ಬಳಿ ಸಾಕ್ಷ್ಯ ಇದೆ, ಇದನ್ನು ನಮ್ಮ ವಕೀಲರು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಅಂತ ಹೇಳಿ ಸಾರಾ ಮಹೇಶ್ ಕಿಡ್ನಾಪ್ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನು ಕೊಟ್ಟಿದ್ದಾರೆ. ಇದೇ ಸಾರಾ ಮಹೇಶ್ ಅವರು ಮಾಜಿ ಸಚಿವರು. ಈ ಹಿಂದೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು ಕಿಡ್ನಾಪ್ ಪ್ರಕರಣದಲ್ಲಿ. ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಈಗ ಮತ್ತೊಂದು ಬಾಂಬನ್ನು ಸಿಡಿಸಿದ್ದಾರೆ JDSನ ನಾಯಕ ಮಾಜಿ ಸಚಿವ ಸಾರಾ ಮಹೇಶ್ ಅವರು. ಈಗಾಗಲೇ ಬೋಪಯ್ಯ ಸಾಹೇಬರು ಕೂಡ ಮಾತನಾಡಿದ್ದಾರೆ. ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆ ಆಯ್ತಾರೆ. ಅವರ ಕೊಡುಗೆ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಒಂದು ರೀತಿಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಕೂಡ ಇಲ್ಲದೆ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇನು ಮುಖಂಡರುಗಳೇನು ಹೋರಾಟವನ್ನು ಮಾಡಿದ್ವಿ, ಈ ಚುನಾವಣೆಗಳಲ್ಲೂ ಕೂಡ ಅದೇ ರೀತಿ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಸರ್, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಇನ್ನೂ ಗೊಂದಲ ನಿನ್ನೆ ಬಿಟ್ಕೊಟ್ಟಿದ್ದಾರೆ. ನಿನ್ನೆ ಮೊದಲು ಅದನ್ನು ಇಲ್ಲಿ BJPಗೆ ಅಂಥೇಳಿ ಅನೌನ್ಸ್ ಮಾಡಿದರು. ನಮ್ಮ ನಾಯಕರಂಥ ಕುಮಾರಣ್ಣ ಸಾಹೇಬರು ಮತ್ತು ದೇವೇಗೌಡ ಸಾಹೇಬರು ಮಾತನಾಡಿದ ನಂತರ ಈಗ ಸಾರಾ ಮಹೇಶ್ ಅವರು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. SIT ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಾರಾ ಮಹೇಶ್ ಮಾತನಾಡಿದ್ರು. ಹುಣಸೂರಿನ ತೋಟದ ಮನೆಯಲ್ಲಿ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಿರಲಿಲ್ಲ, ಆಕೆಯನ್ನ ರಕ್ಷಣೆ ಮಾಡಿದ್ದು ಬೇರೆ ಕಡೆ. ಆದರೆ SIT ಅಧಿಕಾರಿಗಳು ಹುಣಸೂರಿನ ತೋಟದ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ, ಪಿತೂರಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಒಂದು ವೇಳೆ ತೋಟದ ಮನೆಯಲ್ಲಿಯೇ ಅವರನ್ನು ರಕ್ಷಣೆ ಮಾಡಿದ್ದಾಗಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಇದೇ ಸಾರಾ ಮಹೇಶ್ ಅವರು ಸವಾಲನ್ನು ಹಾಕಿದ್ರು. ಈಗ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳ ವಿರುದ್ಧ. ಈ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿ ಬಾಬಣ್ಣ ಅವರನ್ನು ಅರೆಸ್ಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಿದ್ದಾರೆ. FIR ದಾಖಲಾಗುವ ಮೊದಲೇನೆ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಸಂಬಂಧಿಕರಾಗಿರುವಂತಹ ಬಾಬಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಇದರ ಅರ್ಥ ಏನು? ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ನನ್ನ ಬಳಿ ಇದೆ. ಈ ಪ್ರಕರಣಕ್ಕೆ ರಾತ್ರಿ 9:50ಕ್ಕೆ FIR ದಾಖಲಾಗಿತ್ತು. ಆದರೆ ಮುಂಚಿತವಾಗಿ ಮಧ್ಯಾಹ್ನ 12 ಗಂಟೆಗೆ ಸತೀಶ್ ಬಾಬು ಅವರನ್ನು SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು. ಸ್ಥಳೀಯ ಬೇಕರಿಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಕರ್ಕೊಂಬಂದಿರ್ತಕ್ಕಂಥದ್ದು ಅಂತ ಹೇಳಿ. ಮತ್ತು ಇದು ಕಿಡ್ನಾಪ್ ಅಲ್ಲ, ಇದು ಇಂಥ ಒಂದು ವ್ಯವಸ್ಥೆ ಈ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಆದರೆ ಇದಾಗಬಾರ್ದಿತ್ತು. ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಫಿಲಮ್ಗಳು ನೋಡ್ತಾ ಇದ್ವಿ ಚಿಕ್ಕದ್ರಲ್ಲಿ, ಆ ರೀತಿ ಅಲ್ಲ. 164 ಸ್ಟೇಟ್ಮೆಂಟ್ನ 7 ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವ ಇದು ಉದ್ದೇಶ ಏನಿದೆ ಅಂಥೇಳಿ. ಆಮೇಲೆ ಸಂಜೆ ಇವರು ಅಡ್ವೊಕೇಟ್ ಇದ್ದಾರೆ. ರಾತ್ರಿ 2ನೇ ತಾರೀಕು ರಾತ್ರಿ 9:05 FIR ಆಗುತ್ತೆ ರೇವಣ್ಣವ್ರ ಮೇಲೆ. ಬೆಳಿಗ್ಗೆ 12ವರೆಗೇ ಆ ಸತೀಶ್ ಬಾಬುನ ಹೆಬ್ಬಾಳ್ ಬೇಕ್ರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಮುಂಚೆ ಇದು ಎಲ್ಲಾದರೂ ಕೇಳಿದ್ದೀರಾ? ಅವ್ರಿಗೇನು ಕನಸು ಬಂದಿತ್ತಾ? ಈಗ ಆ ಬೇಕ್ರಿನಲ್ಲಿ ರೆಕಾರ್ಡ್ ಆಗಿತ್ತಲ್ಲ ವಿಡಿಯೋ, CCTV ಫುಟೇಜ್, ಅದನ್ನು ಹಾರ್ಡ್ ಡಿಸ್ಕ್ನೇ ಎತ್ಕೊಂಡೋಗಿ
7 ದಿವಸ ಆದಮೇಲೆ ಕೊಡ್ತಾರೆ. ಪಾಪ ಅದು ಬೇರೆ ಕಡೆ ರೆಕಾರ್ಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಲವಾರು CCTV ಇರ್ತದೆ ಹೆಬ್ಬಾಳ ಸರ್ಕಲ್ಲಿ ಅಂತ. ಇದು ಯಾಕೆ? ಆದರೆ ನೀವು ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಹಲವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಸಾರಾ ಮಹೇಶ್ ಅವರು ಮತ್ತೊಮ್ಮೆ SIT ತನಿಖೆಯ ವಿರುದ್ಧ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅಪಹರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಹೇಳಿದ್ದೇನು? ಪ್ರೇಮ್, ಇದು SIT ತನಿಖೆ ವಿಚಾರದಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಒಂದು ಕಡೆಯಲ್ಲಿ, ಆದರೆ ಮತ್ತೊಂದು ಕಡೆಯಲ್ಲಿ JDS ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದಂಥ ಒಂದು ರೀತಿಯಾಗಿ ತನಿಖೆ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು. ಯಾಕಂದರೆ ಸಾರಾ ಮಹೇಶ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ರೇವಣ್ಣ ವಿರುದ್ಧ ಏನು ಕಿಡ್ನಾಪ್ ಕೇಸಿನ FIR ದಾಖಲಾಗುತ್ತೋ ಆ ದಾಖಲಾಗಿರುವಂತಹ ದಿನದ ಲೆಕ್ಕದ ಪ್ರಕಾರವಾಗಿ ರಾತ್ರಿ 9 ಗಂಟೆಗೆ ಆ ಪ್ರಕರಣದ ಕಿಡ್ನಾಪ್ ಕೇಸ್ ದಾಖಲಾಗುವಂಥದ್ದು. ಅದು A1 ಆರೋಪಿ ರೇವಣ್ಣ, A2 ಆರೋಪಿ ಸತೀಶ್ ಅವರು. ಆದರೆ ಮಧ್ಯಾಹ್ನವೇ, ಅಂದರೆ FIR ದಾಖಲಾಗೋದಕ್ಕಿಂತ ಮುಂಚಿತವಾಗಿ ಒಂದು 6-7 ಗಂಟೆ ಮುಂಚಿತವಾಗಿಯೇ ಪೊಲೀಸರು ಸತೀಶ್ನನ್ನು ಕರ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ CCTV ಫುಟೇಜ್ಗಳು ಕೂಡ ಲಭ್ಯವಿದ್ದಾವೆ ನಮ್ಮ ಬಳಿ. ಮತ್ತು ಆ CCTV ಫುಟೇಜ್ ರೆಕಾರ್ಡ್ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಆ CCTV ಫುಟೇಜ್ಗಳನ್ನು ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅಲ್ಲಿಗೆ FIR ದಾಖಲಕ್ಕಿಂತ ಮುಂಚೆಯೇ ಇವರು ಆಲ್ರೆಡಿ ಆರೋಪಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ರು ಮತ್ತು ಇಂತಿಂಥವ್ರನ್ನ ಅರೆಸ್ಟ್ ಮಾಡಬೇಕನ್ನೋ ಪ್ಲಾನ್ಗಳನ್ನು ಕೂಡ ಮಾಡಿದ್ರು. ಹಾಗಾಗಿ ಇದು ಕಿಡ್ನಾಪ್ ಪ್ರಕರಣ ಮತ್ತು FIR ಪ್ರಕರಣ ಅನ್ನುವಂಥದ್ದು ಇದು ಎಲ್ಲದೂ ಕೂಡ ಸ್ಕ್ರಿಪ್ಟೆಡ್ ಅನ್ನುವಂಥದ್ದು ಸಾರಾ ಮಹೇಶ್ ಅವರ ಬಹುದೊಡ್ಡ ಆರೋಪ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.